ಕಾರ್ಯಕ್ರಮಗಳನ್ನ ಮುಂದೆ ಬರ್ತಾ ಇದ್ದೇವೆ. ಸೊ ಇವತ್ತಿನ ಒಂದು ಯಾಂತ್ರಿಕ ಜೀವನದಲ್ಲಿ ನಾವೆಲ್ಲರೂ ಕಾಲವನ್ನು ಸಿಕ್ಕೊಂಡಿದ್ದೇವೆ. ಸೊ ಅದರಲ್ಲೂ ಕೂಡ ಒಂದು 2 ದಿವಸ ಮಕ್ಕಳ ಜೊತೆ ಸೇರಿಕೊಂಡು ಕುಣಿತ, ಹಾಡ್ತಾ, ಚಿತ್ರಕಲೆಗಳಿಗೆ ಜೋಡಿಕೊಳ್ತಾ, ಸೊ ವಿವಿಧ ರಂಗ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತಾ, ಸೊ ಮಕ್ಕಳೊಂದಿಗೆ ಬೆರೆತು ಸಂಭ್ರಮಿಸುವ ಅವಕಾಶವನ್ನ ಸಾಕ್ಷಿ ಶಿಕ್ಷಕರ ಬಳಗ ಪ್ರತಿ ವರ್ಷ ನಮಗೆ ತೆರೆದಿಡ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲು ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು 2 ವಿಶೇಷತೆಗಳನ್ನ ಗಮನಿಸಬಹುದು. ಸೊ ಮೊದಲನೇದಾಗಿ ಶ್ರೀಯುತ ಬಾಲು ಪಡ್ಗಾಸ್ ಅವರು ಬರೆದಿರ್ತಕ್ಕಂತಹ ನೆರಳಿಗೂ ಕೊಡಲಿ ಎಂಬಂತಹ ಒಂದು ಮಕ್ಕಳ ಕಥಾ ಸಂಕಲನ ಇವತ್ತು ಅನಾವರಣಗೊಳ್ಳಲಿದೆ. ಇನ್ನೊಂದು ವಿಶೇಷ ಅಂತಂದ್ರೆ ಈ ಕಾರ್ಯಕ್ರಮ ಇವತ್ತು ಹೊಸಪುಡಿ ಶಾಲೆಯಲ್ಲಿ ನಡೀತಾ ಇರೋದು ವಿಶೇಷ. ಸೊ ಯಾಕೆಂತಂದ್ರೆ ಕೆಲವು ವರ್ಷಗಳ ಹಿಂದೆ ಮಕ್ಕಳ ಸಂಖ್ಯೆ ತುಂಬಾ ಕಡಿಮೆಯಾಗಿ ಮುಚ್ಚಿದಂತಹ ಶಾಲೆ ಮತ್ತೆ ಪುನರಾರಂಭಗೊಂಡು ಸೊ ಕೆಲವೇ ವರ್ಷಗಳಲ್ಲಿ ಮಕ್ಕಳ ಸಂಖ್ಯೆ 25 ದಾಟಿದೆ. ಇದು ಈ ಒಂದು ಶಾಲೆ ವಿಶೇಷತೆ. ಯಾಕೆಂದ್ರೆ ನಾವು ನಡೆಸಿರೋದು ಕೂಡ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಶಿಕ್ಷಕರು ಮನಸ್ಸು ಮಾಡಿದ್ರೆ, ಜೊತೆಗೆ ಊರಿನ ಪಾಲಕರಿರ್ಬೋದು, ನಾಗರಿಕರು ಮನಸ್ಸು ಮಾಡಿದ್ರೆ ಏನನ್ನಾದ್ರೂ ಕೂಡ ಸಾಧನೆ ಮಾಡುವಂತದ್ದು ಒಂದು ಸಾಕ್ಷಿ ಅಂತ ಕೂಡ ಹೇಳ್ಬೋದು. ಸೊ ಅದ್ರ ಜೊತೆಗೆ ಶತಮಾನವನ್ನು ಕಂಡಂತ ಶಾಲೆ ಈ ಒಂದು ಹೊಸಪುಡಿ ಶಾಲೆ ಇದು ರೀಓಪನ್ ಆದ ನಂತರ ತನ್ನದೇ ಆದ ಒಂದು ಹೊಸ ವಿಶಿಷ್ಟತೆಗಳೊಂದಿಗೆ, ಹೊಸ ಸೌಲಭ್ಯಗಳೊಂದಿಗೆ ಸೊ ಮಕ್ಕಳ ಬೌದ್ಧಿಕ ವಿಕಾಸಕ್ಕೆ ತುಂಬಾ ಶ್ರಮಿಸ್ತಾ ಇರ್ತಕ್ಕ ಒಂದು ಶಾಲೆ. ಇಂಥ ಒಂದು ಶಾಲೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇರೋದು ಒಂದು ತುಂಬಾ ವಿಷಯ ವಿಚಾರ. ವಿದ್ಯಾರ್ಥಿಗಳು ಹಾಗೂ ನಮ್ಮ ಶಿಕ್ಷಕರ ಪರವಾಗಿ ಮತ್ತು ಸಾಕ್ಷಿ ಬಳಗದಿಂದ ನಾವು ನಮ್ಮ ಜೆಸ್ ನಾಯ್ಕ್ ಸರ್ ಅವರನ್ನ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ನಮ್ಮ ಹೊನ್ನಾವರ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಎಸ್ ಗೌಡ ಸರ್ ಅವರಿದ್ದಾರೆ. ಸಾಹಿತ್ಯದ ಒಂದು ಸಾಹಿತ್ಯಕ್ಕೆ ಎಲ್ಲಿ ಮೆರುಗನ್ನು ನೀಡಲಿಕ್ಕೆ ಆಗ್ತದೆ ಅವರಿಗೆ ಅವರಲ್ಲಿ ಹಾಜರಿರ್ತಾರೆ. ಕನ್ನಡ ಶಾಲೆ ಮಕ್ಕಳಿಂದ ಸಾಹಿತ್ಯದ ಬೆಳವಣಿಗೆ ಆಗಬೇಕು. ಹಾಗಾಗಿ ಸರ್, ನಿಮ್ಮ ಉಪಸ್ಥಿತಿ ನಮಗೆ ತುಂಬಾ ಖುಷಿ ನೀಡಿದೆ. ನಾನು ನಿಮ್ಮನ್ನ ಸಾಕ್ಷಿ ಬಳಗದಿಂದ ಮತ್ತು ನಮ್ಮ ಶಾಲೆ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಅವರು ಹಾಗೆ ನಮ್ಮ ಇಂದಿನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕು ಅಂತ ಕೂಡ ಹೇಳ್ಕೊಳ್ತೇವೆ. ಮತ್ತು ನಮ್ಮ ಇವತ್ತಿನ ಮುಖ್ಯ ಅತಿಥಿಯಾಗಿ ಬಂದಿರುವಂತಹ ಸಾಕ್ಷಿ ಬಳಗದ ಬೆನ್ನೆಲುಬು ಕೂಡ ಹೌದು, ಅತ್ಯಂತ ಪ್ರಸಿದ್ಧ ರಂಗಕರ್ಮಿಯೂ ಆಗಿರುವಂತಹ ಶ್ರೀಯುತ ಕಿರಣ್ ಭಟ್ ಸರ್ ಅವರಿಗೂ ನಮ್ಮೊಂದಿಗಿದ್ದಾರೆ. ಮಕ್ಕಳೊಟ್ಟಿಗೆ ಎಲ್ಲಿ ಬರ್ಲಿಕ್ಕೆ ಸಾಧ್ಯ ಇದ್ದು ಅಲ್ಲೆಲ್ಲ ಹಾಜರಿರ್ತಾರೆ ಸರ್. ಮತ್ತು ಈ ಶಾಲೆಗೆ ಬರಬೇಕು ಅಂತ ಮೊದಲಿಂದನೂ ಕೂಡ ಹೇಳಿದ್ರು. ಆರ್ವಿ ಅವರ ಸ್ಕೂಲ್ ಆಗೋದ್ರಿಂದ ನಾನು ಬರ್ತೇನೆ ಅಂತ ಹೇಳಿದ್ರು. ಅವರಿಗೆ ಈ ಒಂದು ಸಂದರ್ಭ ಸಿಕ್ಕಿದೆ, ಬಂದಿದ್ದಾರೆ ಸರ್. ನಿಮ್ಮ ಉಪಸ್ಥಿತಿ ನಮಗೆ ತುಂಬಾ ಸಂತೋಷ ನೀಡಿದೆ. ಎಲ್ಲರ ಪರವಾಗಿ ನಿಮ್ಮನ್ನು ಕೂಡ ನಾನು ತುಂಬಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಸಾಧನಾ ಬರ್ಗಿ ಅವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನ ಇವತ್ತಿನ ಕೇಂದ್ರ ಬಿಂದು ಅಂತಾನು ಹೇಳ್ಬೋದು. ನಮ್ಮ ಮಕ್ಕಳಿಗೆ ಪ್ರೇರಣೆ ಅಂತಾನೆ ಹೇಳ್ಬೋದು. ನಮ್ಮ ನಾಡಿನ ಪ್ರಸಿದ್ಧ ವ್ಯಂಗ್ಯ ಚಿತ್ರಕಾರರು, ಸಾಹಿತಿಗಳು, ಕವಿಗಳು ಆಗಿರುವಂತಹ ಶಿಕ್ಷಕರು ಆಗಿರುವಂತಹ ಶ್ರೀಯುತ ಬಾಲು ಪಡ್ಗಾಸ್ ಅವರು ಇವತ್ತು ತಮ್ಮ ಒಂದು ನೆರಳಿಗೂ ಕೊಡಲಿ ಎನ್ನುವಂಥ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ನಮ್ಮ
ಶಾಲೆಯನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕಾಗಿ ಅವರಿಗೆ ಆಭಾರಿಯಾಗಿಯೂ ಇದ್ದೇನೆ ಮತ್ತು ಅವರನ್ನು ನಾನು ಎಲ್ಲರ ಪರವಾಗಿ ಸಂತೋಷದಿಂದ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ನಮ್ಮ ತಾಲೂಕಿನ ಶಿಕ್ಷಕ ಸಾಹಿತಿಗಳಾಗಿರುವಂತಹ ಪ್ರತಿಭಾವಂತ ನಲಿಕಲಿಯ ಪ್ರತಿಭಾವಂತ ಸಂಪನ್ಮೂಲವಾಗಿರುವಂತಹ ನಮ್ಮ ತಾಲೂಕಿನ ಹೆಮ್ಮೆಯ ಶ್ರೀಯುತ PR ನಾಯ್ಕ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಪುಸ್ತಕವನ್ನು ಪರಿಚಯ ಕೂಡ ಮಾಡಿಕೊಳ್ಳಿದ್ದಾರೆ. ಅವರನ್ನು ನಾನು ಎಲ್ಲರ ಶಿಕ್ಷಕ ಸಂಘದ ಸದಸ್ಯ ಆಗಿರುವಂತಹ ನಮ್ಮ ಕ್ಲಸ್ಟರ್ನ ಉತ್ತಮ ಶಿಕ್ಷಕಿ ಆಗಿರುವಂತಹ ಶ್ರೀಮತಿ ಪ್ರತಿಮಾ ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ನಮ್ಮ ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿರುವ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ಇದರ ರಾಜ್ಯ ಘಟಕದ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಶ್ರೀಮತಿ ಉಷಾ ನಾಯಕ್ ಮೇಡಮ್ ಇವರು ಕೂಡ ನಮ್ಮೊಂದಿಗಿದ್ದಾರೆ. ನಮ್ಮ ಮಹಿಳಾ ಶಿಕ್ಷಕಿಯರ ಪ್ರೇರಣೆ ಕೂಡ ಅವರನ್ನು ನಾನು ಎಲ್ಲ ಶಿಕ್ಷಕರ ಪರವಾಗಿ ಅವರ ಜೊತೆಯಲ್ಲಿ ರಮೇಶ್ವರವರನ್ನು ಕೂಡ ನೆನಪಿಸಿಕೊಳ್ತಾ, ಯಾಕಂದ್ರೆ ಅವರು ಇಲ್ಲಿ ಬರಲಿಕ್ಕೆ ಪ್ರೇರಣೆ ಅವರೇ ಗೊತ್ತಿದೆ. ಹಾಗಾಗಿ ಅವರನ್ನ ನಾನು ಎಲ್ಲರ ಪರವಾಗಿ ನಮ್ಮ ಶಾಲೆಗೆ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಸಾಕ್ಷಿ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕನ್ನು ಹೊರತುಪಡಿಸಿ ಬೇರೆ ತಾಲೂಕಿನಿಂದ ಕೂಡ ಸಂಪನ್ಮೂಲ ಶಿಕ್ಷಕರು ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತ. ನಮ್ಮ BRC ಸಂಪನ್ಮೂಲ ಕೇಂದ್ರದ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ಸತೀಶ್ ನಾಯ್ಕ್ ಅವರು ತಾಲೂಕು ಸಂಪನ್ಮೂಲ ಕ್ಷೇತ್ರ ತುಂಬಾ ಕುತೂಹಲದಿಂದ ಸೇರಿದ್ದಾರೆ. ನಮ್ಮ ಶಾಲೆ ಮಕ್ಕಳು ರಜೆಯಲ್ಲಿ ಎಲ್ಲೂ ಹೋಗ್ತೇನೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಅಜ್ಜನ ಮನೆಗೆ ಅಲ್ಲಿ ಕಾರ್ಯಕ್ರಮನೆಲ್ಲ ನಮ್ಮ ಶಾಲೆ ಮಕ್ಕಳು, ಪಕ್ಕದ ಸಂತೆಗುಳಿಯ ಮಕ್ಕಳು ಮತ್ತು ಗುಡ್ಡೆಬಾಳ್ ಮಕ್ಕಳು, ಸಾಲ್ಕೋಡ್ ಗ್ರಾಮದ ಮಕ್ಕಳು, ಅಂಗನವಾಡಿಯ ಮಕ್ಕಳು, ಹೀಗೆ 4 ಕಡೆಗಳಿಂದ ನಮ್ಮ ಶಾಲೆಗೆ ಇವತ್ತು ಮಕ್ಕಳು ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಮಾತಾಡೋದಕ್ಕೆ ಸರಿಯಾಗಿಲ್ಲ, ಒಂದೆರಡು ಮಾತಾಡ್ತಿದ್ದೆ. ಈ ಶಾಲೆ ಮುಖ್ಯವಾಗಿ ಈ ಶಾಲೆ ನಡೆಸೋದಕ್ಕೆ ನಮಗೆ ಸಾಕ್ಷಿಯಾಗಿ ನಮಗೆ ಭಾಳ ಖುಷಿ ಇದೆ. ಅದಕ್ಕೆ ವೀಣಾ ಮೇಡಮ್ಗೆ ಮತ್ತು ಈ ಶಾಲೆಯ ಶಿಕ್ಷಕಿ ಶೋಭಾ ಮೇಡಮ್ ಅವರಿಗೆ ಮತ್ತು ಎಸ್ಡಿಎಂಸಿ ಅವರಿಗೆ ನಾನು ಮೊದಲನೇದಾಗಿ ಸಾಕ್ಷಿಗಳಿಂದ ಧನ್ಯವಾದವನ್ನು ಅಭಿನಂದನೆಯನ್ನು ಹೇಳಿದ್ದಾರೆ. ಯಾಕೆಂದರೆ ಅವರಿಗೆ ಹೇಳಿದ್ದು ನಮ್ಮ ಪ್ರತಿ ವರ್ಷದಂತೆ ನಮ್ಮ ಕಾರ್ಯಕ್ರಮ ಮೊದಲನೇ ಎಲ್ಲ ಒಂದು ಕಡೆಗೆ ಒಂದು ದೃಷ್ಟಿ ಇಟ್ಕೊಂಡಿರ್ತದೆ, ಈ ಶಾಲೆಯಲ್ಲಿ ಈಗ ಮಾಡೋದು ಈ ವರ್ಷ ಅಂತ. ಈ ವರ್ಷದ ಕೊನೆಯ ಕೆಲವು ಬದಲಾವಣೆಯಿಂದಾಗಿ ನಾವು ಅಂದ್ಕೊಂಡ ಶಾಲೆಯಲ್ಲಿ ಈ ವರ್ಷ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಮೊದಲೊಂದು ಶಾಲೆಯಲ್ಲಿ ಕೊನೆಯ ಕ್ಷಣದಲ್ಲಿ ಅವ್ರ ಹತ್ರ ಕೇಳ್ಕೊಂಡು ತಕ್ಷಣಕ್ಕೆ ಯಾವುದೂ ಇದನ್ನೇ ಹೇಳದೇ ಅವರು ಒಪ್ಕೊಂಡು ಅದಕ್ಕಾಗಿ ನಾನು ಹೇಗೆ ಅವರಿಗೆ ಇಷ್ಟಪಡ್ತೇನೆ. ಇವತ್ತಿನ ಈ ಸಭೆಯ ಅಧ್ಯಕ್ಷತೆಯನ್ನು ನಾನು ಸರಿ ಮೆಸೇಜ್ ಆಗಿದಾಗ ನಮ್ಮ ಇತ್ತೀಚಿನ ಅನೇಕ ಕಾರ್ಯಕ್ರಮಗಳಲ್ಲಿ ಪ್ರಾರಂಭ ಹಂತದಲ್ಲಿ ಹಾಜರಾಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಾಳೆ ಮಧ್ಯಾಹ್ನ ಬರ್ತೇನೆ ಅಂತಿದ್ದು ಸರ್ ಕೆಲಸಗಳು. ಆಮೇಲೆ ನಾನು ಅನ್ಕೊಂಡೆ ಇವತ್ತು ಮತ್ತು ಹೆಚ್ಚಾಗಿ ಭೇಟಿ ಇದ್ದರೆ ನಿಮಗೆ ಇರೋದು ಒಳ್ಳೆ ಮಧ್ಯಾಹ್ನದ ಪ್ರದೇಶ ನಾಳೆ ಬರ್ತೇನೆ ಅಂತ ಮೊದಲು ಮೆಸೇಜ್ ಹಾಕಿದ್ರು. ನಾಳೆ ಬಂದು ಅನಿರೀಕ್ಷಿತವಾಗಿ ತಮ್ಮ ಪ್ರೋಗ್ರಾಮನ್ನೆಲ್ಲ ಬದಲಾಯಿಸ್ಕೊಂಡು ಸಾಕ್ಷಿ ಮೇಡಮ್ ಮತ್ತು ಶಾಲೆ
ಅತ್ಯುತ್ತಮ ಸಂಪನ್ಮೂಲ ವ್ಯಕ್ತಿಗಳು ಕೂಡ. ಅದ್ರ ಜೊತೆಗೆ ನನ್ನ ಗೆಳೆಯ SH ಗೌಡರಿಗೆ ಅವರ ಕಾರ್ಯಕ್ರಮಗಳಿಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತಾ ಜೊತೆಯಲ್ಲಿ ಅವರು ಆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ವಿಶಿಷ್ಟವಾಗಿ ಇವತ್ತಿನ ವೇದಿಕೆ ಜೊತೆಗೆ ವೇದಿಕೆ ಎದುರುಗಡೆ ತಾವೆಲ್ಲ ಇದೆ. ಇಲ್ಲಿ ನಾನು ಬಾಲು ಪಟ್ಕರ್ ಅವರು ಬಹುಶಃ ಯಾವಾಗ ಈ ಪತ್ರಿಕೆಗಳಿಗೆ ಕಥೆಗಳನ್ನ ಬರಲಿಕ್ಕೆ ಶುರು ಮಾಡಿದ್ರು, ನಾನು ಓದುಗನಾಗಿ ಅವರ ಎಲ್ಲ ಬಹುತೇಕ ಕಥೆಗಳನ್ನ ಪುಸ್ತಕದ ಮುಖಪಟವನ್ನು ತೆರೆದಾಗಲೇ ನೆರಳಿಗೂ ಕೂಡಲೇ ಇರತಕ್ಕಂಥ ಈ ಶೀರ್ಷಿಕೆ ಉಂಟಲ್ಲ, ಇದು ಬಹುಶಃ ಇದು ಬಾಲು ಪಟ್ಕರ್ನಂತ ಒಬ್ಬ ವ್ಯಂಗ್ಯ ಚಿತ್ರಕಾರನಲ್ಲಿ ಬರಲಿಕ್ಕೆ ಮಾತ್ರ ಸಾಧ್ಯ. ಬಹಳ ಅದ್ಭುತವಾದ ಹೆಸರು ಈ ನೆರಳಿಗೂ. ಅಂದ್ರೆ ನಾನೀಗ ಕಡೆಗೆ ಆಲೋಚನೆ ಮಾಡಿದೆ, ಎಲ್ಲೆಲ್ಲಿ ನಾವು ನೆರಳು ನೋಡ್ತೀವಲ್ಲ, ಎಲ್ಲೆಲ್ಲಿ ನೆರಳು ನೋಡ್ತೇವಲ್ಲ, ಆ ನೆರಳನ್ನ ಮುಟ್ತೇವೆ, ಆ ನೆರಳನ್ನ ಮಿಡ್ತೇವೆ, ಆ ನೆರಳನ್ನ ಅಪ್ಕೊಳ್ತೇವೆ, ಆದ್ರೆ ಅದೆಲ್ಲೂ ಕೈ ಸಿಗುವುದಿಲ್ಲ ಆ ನೆರಳು. ಬಹುಶಃ ಇಲ್ಲಿ ಒಬ್ಬ ಅದು ನನ್ನ ಸ್ನೇಹಿತರು ಹಾಗೂ ಕೆಲಸಪ್ಪ ಪ್ಯಾಲೆಸ್ ಹಾಗೂ ರಂಗಭೂಮಿ ಕಲಾವಿದರಾದ ಶ್ರೀಯುತ ಕಿರಣ್ ಸರ್ ಹಾಗೂ ಕೆಲಸಪ್ಪ ತಾಲೂಕಿನ ಅಧ್ಯಕ್ಷರಾದ HS ಗೌಡರು ಹಾಗೂ ಜಿಲ್ಲಾ ಶಿಕ್ಷಣ ಸಂಘದ ದೈಹಿಕ ಶಿಕ್ಷಣ ಸಂಘದ ಉಪಾಧ್ಯಕ್ಷರಾದ ಶ್ರೀಮತಿ ಸಾಧನಾ ಅವರಿಗೆ ಹಾಗೂ ಉಷಾ ಮೇಡಮ್ ಅವರು, ಪ್ರತಿಮಾ ಮೇಡಮ್ ಅವರು ಹಾಗೂ ವಿಷ್ಣು ಸರ್ ಅವರು ಹಾಗೂ ನನ್ನ ಎಲ್ಲ ಸಾಕ್ಷಿಗಳನ್ನ ಸ್ನೇಹಿತರೆ, ಆತ್ಮೀಯರೇ, ಚಿಂತಕರೇ ಹಾಗೂ ಈ ಶಾಲೆಯ ಮುಖ್ಯಗಳಾದ ಶ್ರೀಮತಿ ವೀಣಾ ಮೇಡಮ್ ಅವರು ಹಾಗೂ ಶೋಭಾ ಮೇಡಮ್ ಅವರು ಹಾಗೂ ನನ್ನ ಸ್ನೇಹಿತರು ಹಾಗೂ ಈ ಸಾಕ್ಷಿ ಸಂಚಾಲಕರಾದ ಶ್ರೀ ಜನಾರ್ದನ್ ಸರ್ ಅವರು ಎಲ್ಲರಿಗೂ ವಂದಿಸುತ್ತಾ, ನಿಮಗೆ ಮೊಟ್ಟ ಮೊದಲಾಗಿ ಈ ಒಂದು ವೇದಿಕೆಯಲ್ಲಿ ನನ್ನ ಒಂದು ಪುಸ್ತಕ ಬಿಡುಗಡೆ ಆಗುವುದು ಬಹಳ ಖುಷಿ ಅನಿಸುತ್ತೆ. ಅದರಲ್ಲೂ ನಮ್ಮ ಗಿರೋ ಸರ್ ಅವರು ಈ ಒಂದು ಒತ್ತಡದ ವೇಳೆಯಲ್ಲೂ ನಾವು ಈ ಒಂದು ಚುನಾವಣೆ ವೇಳೆ ಹಾಗೂ ಅವರಿಗೆ ಎರಡೆರಡು ಕಚೇರಿ ಕೆಲಸ, ಆ ಒಂದು ಒತ್ತಡದಲ್ಲೂ ಸಹಿತ ಈ ಒಂದು ಸಾಕ್ಷಿಯ ಒಂದು ಬಳಗದ ಈ ಒಂದು ಚಟುವಟಿಕೆಗೆ ಹಾಗೂ ನನ್ನ ಒಂದು ಪುಸ್ತಕ ಬಿಡುಗಡೆ ಒಂದು ಸಮಾರಂಭಕ್ಕೆ ಸಕಾಲದಲ್ಲಿ ಆಗಮಿಸಿ ಖುಷಿಯಿಂದ ಸಂತೋಷದಿಂದ ಉದ್ಘಾಟನೆ ಮಾಡಿ ಈ ಒಂದು ಚಟುವಟಿಕೆಗೆ ಈ ಒಂದು ಶಿಬಿರಕ್ಕೆ ಹುಮ್ಮಸ್ಸನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ನಾನು ಬಹಳ ಖುಷಿಯಿಂದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ. ಹಾಗೆ ನನ್ನ ಸ್ನೇಹಿತರು ಹಾಗೂ ವಿಷ್ಣು ಸರ್ ಅವರು ಬಹಳ ದೂರದಿಂದ ಬಂದು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕೈ ಜೋಡಿಸಿದ್ದಾರೆ ಹಾಗೂ ನನ್ನ ಎಷ್ಟೋ ಆತ್ಮೀಯರ ಸಹಿತ ಈ ಒಂದು ಕಾರ್ಯಕ್ರಮ ಈ ಒಂದು ಪುಸ್ತಕದ ಬಿಡುಗಡೆಗೆ ಸಾಕ್ಷಿಯಾಗಿದ್ದಾರೆ. ಎಲ್ಲರಿಗೂ ನಾನು ಹಾಗೂ ನನ್ನ ಒಂದು ಪುಸ್ತಕದ ಬಿಡುಗಡೆ ಮಾಡಿ ಕಥೆಯನ್ನು ಓದಿದಂತ ಪ್ರತೀಕ್ಷಾ ಅವರಿಗೆ ಹಾಗೂ ಕುಮಾರಿ ಧನ್ವಿತಾ ಅವರಿಗೆ ಸಹಿತ ಈ ಒಂದು ಸಂದರ್ಭದಲ್ಲಿ ನಾನು ಧನ್ಯವಾದ ಅರ್ಪಿಸ್ತೇನೆ. ಒಂದು ಕಾರ್ಯಕ್ರಮಕ್ಕೆ ಅವರು ಕೂಡ ಬಂದಿದ್ರು. ಹಾಗಾಗಿ ವೀಣಾ ಮೇಡಮ್ ಅವರು ಮತ್ತು ನಮ್ಮ ಶೋಭಾ ಮೇಡಮ್ ಅವರು ಇಬ್ಬರು ಸೇರಿಕೊಂಡು ಈ ಶಾಲೆ ಮಕ್ಕಳ ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು, ಶಾಲೆಯನ್ನು ಆಕರ್ಷಣೀಯ ಕೇಂದ್ರವನ್ನು ಮಾಡಬೇಕು ಅಂದುಕೊಂಡು ಬಹಳ ದೊಡ್ಡ ಏನೋ ಪ್ರಯತ್ನ ಮಾಡ್ತಿದ್ದಾರೆ. ಕಳೆದ ವರ್ಷ ಗೆಸ್ಟ್ ಟೀಚರ್ ಕೂಡ ಬೇಕು ಅಂತ ಹೇಳಿದ್ರು. ಮಕ್ಕಳ ಸಂಖ್ಯೆ ಕಡಿಮೆ ಇದ್ರು ಕೂಡ ತನಗೆ ನಾನೊಂದು ಗೆಸ್ಟ್ ಟೀಚರ್ ಕೊಟ್ಟೆ ಹೋಗಿ ಮಕ್ಕಳ ಸಂಖ್ಯೆ ಕಡಿಮೆ ಇದ್ರು ಆಯ್ತು ಅಂತ ನಮ್ಮ ಸತೀಶ್ ಬಹಳ ಇದು ಮಾಡ್ತಾರೆ. ನೋಡೋಣ ಓದೋಣ. ಎಲ್ಲರಿಗೂ ಪುಸ್ತಕ ಓದುವಂತ ಒಂದು ರೂಢಿನೇ ತುಂಬಾ ಕಡಿಮೆ ಆಗ್ತಾ ಇದೆ. ನಾನು ತುಂಬಾ ಪುಸ್ತಕಗಳನ್ನು ಓದ್ತಾ ಇದ್ದೆ ಚಿಕ್ಕಂದಿರುವಾಗ. ಬಾಲಮಿತ್ರ ಮತ್ತು ಚಂದಮಾಮ, ಮಂಗಳ ಇವನ್ನೆಲ್ಲ ಓದ್ತಾ ಇದ್ದೆ. ಆಮೇಲೆ ದೊಡ್ಡದಾದ್ಮೇಲೆ ಕಸ್ತೂರಿಯನ್ನು ನಾನು ತುಂಬಾ ಓದ್ತಾ ಇದ್ದೆ. ಕಸ್ತೂರಿಯನ್ನು ಕೂಡ ಓದ್ತಾ ಇದ್ದೆ. ಆದ್ರೆ ಈಗ ನನಗೂ ಕೂಡ ಓದಲಿಕ್ಕೆ ಸ್ವಲ್ಪ ಆಸಕ್ತಿ ಕಡಿಮೆ ಅಥವಾ ಪುಸ್ತಕಗಳು ಗೊತ್ತಿಲ್ಲ. ಗಿರಿ ರೆಕ್ಕೆಗಳು ಪುಸ್ತಕದ ಸುಮಾರು ದಿವಸ ಆಯ್ತು. ನನ್ನ ಮಗ ತುಂಬಾ ಓದ್ತಾರೆ. ಅವನು ನಾನು ಓದ್ಲಿಕ್ಕೆ ಕೊಟ್ಟಂತ ದುಡ್ಡನ್ನು ಉಳಿಸಿ ಸುಮಾರು ಒಂದು 200ಕ್ಕೂ ಹೆಚ್ಚು ಪುಸ್ತಕಗಳನ್ನು ಅವನು
ಪರ್ಚೇಸ್ ಮಾಡಿದ್ದೆ. ನಾನು ಓದಿದ್ದು ಬಾಳಿಸಿ ಅದು ಈಗಲೂ ಕೂಡ ತಿಂಗಳ ಒಂದು 5ರಿಂದ 6 ಪುಸ್ತಕ ತಂದಿದ್ದೆ. ಒಂದು ಕಪಾಟಿನಲ್ಲಿ ಪೂರ್ತಿ ಆ ಪುಸ್ತಕನೇ ಇದೆ. ಆ ಪುಸ್ತಕವನ್ನು ಇಟ್ಕೊಳ್ಳಿಕ್ಕೆ ಒಂದು ಕಪಾಟ್ ತಂದ್ಕೊಂಡು ಇಟ್ಕೊಂಡಿದ್ದಾನೆ. ಓದೋರು ಜಾಸ್ತಿ ಆದ ಮಾತ್ರ ಲೇಖಕರಿಗೆ ಒಂದು ಏನು ಪ್ರೋತ್ಸಾಹ ಸಿಗ್ತದೆ. ಇಲ್ಲಾಂದ್ರೆ ಬರೀ ವಾಟ್ಸಪ್ಗೆ ಲೇಖನಗಳನ್ನ ಅದು ಏನೋ ಇವತ್ತು ನಾವು ಓದ್ತೀವಿ, ಆಮೇಲೆ ಡಿಲೀಟ್ ಮಾಡಾಕ್ತೀವಿ. ಮೊಬೈಲು ಏನು ಹ್ಯಾಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಡಿಲೀಟ್ ಆಲ್ ಕೊಟ್ಬಿಟ್ರೆ ಎಲ್ಲ ಹೋಗ್ತದೆ. ಆದ್ರೆ ಈ ಪುಸ್ತಕ ಆಗಲ್ಲ, ಇದು ಯಾವಾಗಲೂ ಇರುವಂಥದ್ದು. ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಇವಾಗ ಒಂದು ಕೃತಿಯ ಬಿಡುಗಡೆ ಆಗಿದೆ. ನಮ್ಮ ಶ್ರೀಗಾರದ ಕೃತಿಗೆ ಯಾವ ರೀತಿ ಒಂದು ಅದೇ ರೀತಿ ನಮ್ಮ ಕೂಡ ಬರಲಿ, ಉತ್ತಮ ಪ್ರೋತ್ಸಾಹಗಳು ದೊರಕಲಿ. ಅವರು ಒಬ್ಬ ಉತ್ತಮ ಲೇಖಕರಾಗಿ ಏನು ಗುರುತಿಸಿಕೊಂಡಿದ್ದಾರೆ. ಇವತ್ತು ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿದ್ದಾರೆ. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಅವರನ್ನ ಗುರುತಿಸುವಂತೆ ಆಗಲಿ ಆ ರೀತಿ ಇವತ್ತು ದಿವಸ ನಮ್ಮ ವೀಣಾ ಅವರು ನಮ್ಮ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವರು ನಮ್ಮ ಕ್ಲಾಸ್ಮೇಟ್ ಅವರು PUC ರ್ಯಾಂಕ್ ಅಲ್ಲ, PUC ಇವರು ರ್ಯಾಂಕ್ ಅನ್ನ ಪಡೆದವರು ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ತನ್ನ ಕರ್ತವ್ಯವನ್ನ ಬಹಳ ಒಂದು ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ. ಇದೇ ರೀತಿಯ ಅಭಿಪ್ರಾಯ ಬೇರೆ ತಾಲೂಕಿಗೂ ಹೊನ್ನಾವರ ತಾಲೂಕಿಗೂ ಬಹಳ ವ್ಯತ್ಯಾಸ ಇದೆ. ಹೊನ್ನಾವರ ತಾಲೂಕಿನಲ್ಲಿ ಯಾವುದೇ ಒಬ್ಬ ಶಿಕ್ಷಕರಾದರೂ ಕೂಡ ಅವರಿಗೆ ಬೆಳೆಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹಾಗಾಗಿ ಆ ಒಂದು ಉತ್ತಮ ಶಿಕ್ಷಕರಿಂದ ಇವತ್ತು ನಮ್ಮ ತಾಲೂಕಿಗೆ ಉತ್ತಮವಾದಂತ ಹೆಸರಿದೆ ಅಂತ ಕಡೆಯಿಂದ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಸಹಕರಿಸಿದಂತ ಎಲ್ಲರನ್ನ ವಂದಿಸಿ ನನ್ನ ತುಂಬಾ ಯಾಕೆಂದ್ರೆ ನನ್ನ ಗುರುಗಳಾದ ಮಾನಸ ಗುರುಗಳಾದ ನಮ್ಮನ್ನೆಲ್ಲ ಓದಿಗೆ ತೊಡಗಿಸಿದಂತ ಮತ್ತೆ ನಮ್ಮೆಲ್ಲ ಭವಗಳಿಗೆ ಪ್ರೇರೇಪಣೆಯಾದಂತ ಆರ್.ವಿ. ಭಂಡಾರಿ ಅವರು ಕೆಲಸ ಮಾಡಿದ ಜಾಗ ಇದೆ. ಆರ್.ವಿ. ಭಂಡಾರಿ ಅವರಲ್ಲಿ ಕೆಲಸ ಮಾಡ್ತಿರುವಾಗಲೇ ನಾನು ನನ್ನ ರಂಗಭೂಮಿ ಕೆಲಸಗಳನ್ನು ಕೂಡ ಶುರು ಮಾಡ್ಕೊಂಡಿದ್ದೆ. ಆಗಲೇ ಅವರು ನಾನು ಶಾಲೆಗೆ ಬಾಳ್ತಿದ್ರು. ನಾನು ಹೊರಗೆಲ್ಲ ಕೆಲಸ ಮಾಡ್ತಿದ್ದೆ, ನನಗೆ ಅನುಕೂಲ ಆಗಿರ್ಲಿಲ್ಲ. ಆದ್ರೆ ಆರ್.ವಿ. ಅವರ ಇಂಥ ಕರ್ಮಭೂಮಿಗೆ, ಪುಣ್ಯ ಭೂಮಿಗೆ ನಾನು ಇವತ್ತು ಬಂದಿದ್ದೇನೆ ಅನ್ನೋದು ನನಗೆ ತುಂಬಾ ಸಂತೋಷ ಸಲ್ಲಿಸಿ. ವೀಣಾ ಅವ್ರ ಯಾವಾಗಲೂ ಹೇಳ್ತಿದ್ರು ಅಂತ. ನಿಜವಾಗಿ ನನಗೆ ವೀಣಾ ಶಾಲೆ ಇದು ಅಂತ ನಮ್ಗೆ ಗೊತ್ತಿರಲಿಲ್ಲ. ಬಟ್ ಇದು ಬಂದಿದ್ದೇ ಗೊತ್ತಾಯ್ತು. ಬಹಳ ತುಂಬಾ ಸಂತೋಷ ಆಗಿದೆ ನನಗೆ. ಪಟ್ಗಾರ್ ಸರ್ ಅವ್ರಿಗೆ ಅವರ ಪುಸ್ತಕ ನೆರಳಿಗೂ ಕೊಡಲಿ ಪುಸ್ತಕ ಬಿಡುಗಡೆಯಾಗಿದೆ. ಅವ್ರಿಗೆ ಪುಸ್ತಕ ಮಕ್ಕಳ ಸಾಹಿತ್ಯ ಲೋಕಕ್ಕೆ ಇಂಥ ಒಂದು ಅಮೂಲ್ಯವಾದ ಕೃತಿಯನ್ನ ತಂದಿದ್ದಕ್ಕೆ ನಾನು ಪಟ್ಗಾರ್ ಸರ್ ಅವರನ್ನ ಹುದ್ದೆಗೆ ಅಭಿನಂದಿಸ್ತೇನೆ. ಇನ್ನು ಮಕ್ಕಳ ಪುಸ್ತಕ ಮತ್ತೆ ಮಕ್ಕಳು, ನಾನು ಮಕ್ಕಳ ಕೈಗೆ ಚಿತ್ರದ ಪುಸ್ತಕಗಳನ್ನ ಕೊಡೋದ್ರ ಸಲುವಾಗಿ ಹೊನ್ನಾವರದ ಶಾಲೆಗಳಿಗೆ ಹೋಗ್ತಾ ಇದ್ದೆ. ಒಂದು ಸಣ್ಣ ಕಾರ್ಯಕ್ರಮ ಓದೋ ಆಟ ಅಂತ ಹಮ್ಮಿಕೊಂಡು ನಾವು ಶಾಲೆಗಳಿಗೆ ಹೋಗಿ ಮಕ್ಕಳ ಕೈಗೆ ಪುಸ್ತಕಗಳ ಅಂತ 2-3 ಶಾಲೆಗಳಿಗೆ ನಾನು ಈಗಾಗಲೇ ಭೇಟಿ ಕೊಟ್ಟಿದ್ದೆ. ಮಕ್ಕಳಿಗೆ ಪುಸ್ತಕಗಳನ್ನು ಕೊಡ್ತೀನಿ. ಆ ಮಕ್ಕಳ ಜೊತೆ ಮಾತಾಡ್ತಾ ಇರುವಾಗ ನನಗೆ ತುಂಬಾ ಶಾಕಿಂಗ್ ಅನಿಸಿದ್ದು, ಒಂದು ಶಾಲೆಯಲ್ಲಿ ಚಿತ್ರದ ಪುಸ್ತಕ ತೋರಿಸಿ ಇಂಥ ಪುಸ್ತಕಗಳನ್ನ ಯಾರಾದ್ರೂ ನೋಡಿದೀರಾ ಅಂತ ಕೇಳಿದ್ರೆ 40 ಮಕ್ಕಳಲ್ಲಿ ಒಬ್ಬರು ಒಂದು ಚಿತ್ರದ ಪುಸ್ತಕ ನೋಡಿದ್ರು. ಇದು ನಿಜವಾಗಿ ಶಾಕಿಂಗ್ ನನಗೆ. ಇನ್ನೊಂದು ಶಾಲೆಯಲ್ಲಿ ಕೇಳಿದ್ರೆ, ಮಕ್ಕಳು ನೀವು ಇಷ್ಟು ಮಕ್ಕಳಿದ್ದೀರಾ, ನಿಮ್ಮ ಅಪ್ಪ ಅಮ್ಮನ ಹತ್ರ ಪುಸ್ತಕ ಕೊಡಿಸು ಅಂತ ಹಠ ಮಾಡಿದವ್ರು ಎಷ್ಟು ಜನ ಇದ್ದಾರೆ ಅಂದ್ರೆ 4-5 ಜನ ತೆಗೆದಿದ್ದಾರೆ. ಅದರಲ್ಲಿ ಯಾರಾದ್ರೂ ಈ 5 ಜನರಲ್ಲಿ ಅಪ್ಪ ಅಮ್ಮ ನಿಮಗೆ ಪುಸ್ತಕ ಕೊಡಿಸಿದಾರ ಕೇಳಿದರೆ ಎಲ್ಲರೂ ಕನ್ನಡದ ಮಕ್ಕಳ ಪುಸ್ತಕಗಳ ಕಥೆ ಇಲ್ಲಿ ಬಂದಿದೆ. ಹಾಗಾದ್ರೆ ನಾವು ಏನ್ ಮಾಡ್ಬೋದು? ಮಕ್ಕಳನ್ನ ಪುಸ್ತಕ ಓದಿಸೋದಕ್ಕೆ ಏನ್ ಮಾಡ್ಬೋದು ಅನ್ನೋದು ನಮ್ಮ ಯಾವಾಗಿನ ಅರ್ಥಾಗಲಕ್ಕ. ನಮ್ಗೆ ಏನ್ ಮಾಡ್ಬೋದು? ನಾವು ಯಾವಾಗಲೂ ಹೇಳ್ಬಿಡ್ತೇವೆ ಸಂಸಾರಕ್ಕೆ, ಮಕ್ಕಳೆಲ್ಲ ಓದೋದು ನಿಲ್ಸ್ಬಿಟ್ಟಿದ್ದಾರೆ, ಅವ್ರ ಕೈಯಲ್ಲಿ ನಾವು ಮೊಬೈಲ್ ಸಿಕ್ಕಿದ್ರೆ ಮೊಬೈಲ್ ಹಿಡಿದಿನ ಆಡ್ತಾರೆ. ನಿಜ ಮೊಬೈಲ್ ಆಟ ಆಡ್ತಾರೆ. ಯಾವ ಮಗುವಾದ್ರೂ ಆಟ ಆಡೋ ಕೈಯಲ್ಲಿ ಇರ್ತದೆ. ಅವರು ಮೊಬೈಲ್ ಸಿಕ್ಕಿದಾಗ ಬಣ್ಣ ಚಿತ್ರಗಳು ಬರಕ್ಕೆ ಆಗ್ತದೆ. ಯಾರಿಗೆ ಓದೋದಕ್ಕೆ ಇಷ್ಟ ಆಗುತ್ತೆ ನೋಡಿ, 10 ಮಕ್ಕಳಿಗೆ ಓದೋ ಇಷ್ಟ ಇದೆ. ಎಂತ ಅದ್ಭುತವಾಗಿತ್ತು ಅಂದ್ರೆ ಸಾಗರ
ನಾವು ಮಕ್ಕಳ ಕೈಗೆ ಪುಸ್ತಕ ಕೊಟ್ಟಾಗ ಅವ್ರ ಮುಖದಲ್ಲಿರೋ ಅರಳಿದ ನಗೆ ನೋಡ್ಕೋಬೇಕು. ಎಂತ ಸಂಭ್ರಮ ಇತ್ತು ಅಂದ್ರೆ ಅಷ್ಟೊಂದು ಮಕ್ಕಳಿಗೆ ಪುಸ್ತಕದ ಆಸೆ ಇದೆ, ಪುಸ್ತಕ ಓದೋ ಪ್ರೀತಿ ಇದೆ, ಆದ್ರೆ ನಾವು ಅವ್ರಿಗೆ ಪುಸ್ತಕ ಮುಟ್ಸೋದಿಲ್ಲ. ಹೇಗೆ ಮುಟ್ಸೋದು? ನಾವು ಮತ್ತೆ ಪುಸ್ತಕನ ಹೆಚ್ಚೆಚ್ಚು ಓದ್ಬೇಕು, ಹೆಚ್ಚೆಚ್ಚು ಕಥೆಗಳನ್ನ ಹೇಳ್ಬೇಕು. ಮೌಖಿಕವಾಗಿ ನಾವು ಮೊದಲು ಮಕ್ಕಳನ್ನ ಮುಟ್ಬೇಕು. ನಾವು ಮಕ್ಕಳಿಗೆ ಕಥೆ ಹೇಳ್ತಾಗ ಎಂತ ಅದ್ಭುತವಾಗಿ ಕಥೆ ಹೇಳಿದ್ರು. ಜನಾರ್ದನ್ ಐಪಿಎಸ್ ಅಂತ ಹೇಳಿದೆ, ಇವ್ರು ನೆಕ್ಸ್ಟ್ ರಿಸರ್ಚ್ ಪರ್ಸನ್ ಅಂತ ಅದ್ಭುತವಾಗಿ ಯಾರು ಹೇಳೋದ ರೀತಿಯಲ್ಲಿ 1ನೇ ಕ್ಲಾಸ್ ಹುಡುಗಿ ಒಂದು ಕಥೆ ಹೇಳ್ತಾರೆ. ಈ ಎಂತ ಟ್ಯಾಲೆಂಟ್ ಇದೆ, ನಾವು ಆ ಟ್ಯಾಲೆಂಟ್ಗಳನ್ನ ಹುಡುಕ್ಬೇಕಾಗಿದೆ. ನಿಜವಾಗ ಮತ್ತೆ ನಾನು ಕಥೆಗಳು ಎಲ್ಲ ಹೇಳ್ತೀನಿ. ನಾವು ಕಥೆಗಳನ್ನ ಮಕ್ಕಳಿಗೆ ಮನೆಯಲ್ಲೂ ಕಥೆ ಹೇಳ್ಬೇಕು, ಸಾಧ್ಯ ಆದ್ರೆ ಇರೋ ಟೈಮಲ್ಲಿ ಶಾಲೆ ಅವರ ಜೊತೆಗೆ ನಾವು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಹೊಂದಿದ್ದೇವೆ. ನಾವು ಆ ಒಂದು ವಯಸ್ಸಿನಲ್ಲಿ ಹಾಗೂ ಇವತ್ತಿನಾಗಿ ಒಂದು ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆ ಮಾಡಿ ಮಕ್ಕಳಿಗೆಲ್ಲ ಉತ್ತಮವಾದ ಒಂದು ಮಾದರಿಯಾದಂತಹ ಬಾಬು ಸರ್ ಅವರೇ ಹಾಗೂ ವೇದಿಕೆಯಲ್ಲಿರುವ ಪ್ರತಿಮಾ ಮೇಡಮ್ ಅವರೇ ಹಾಗೂ ನನ್ನ ಪ್ರೀತಿಯ ಉಷಾ ಮೇಡಮ್ ಅವರೇ, ಎಲ್ಲ ನನ್ನ ಪ್ರತಿಭಾಂಧವರು, ಸೋದರ ಸೋದರಿಯರು ಹಾಗೂ ಗುರುದಿಂದ ಬಾಲು ಸರ್ ಅವರ ಈ ಒಂದು ಕೃತಿ ಬಿಡುಗಡೆಗೆ ಬಂದಂತಹ ವಿಷ್ಣು ಪಟಗಾರ್ ಸರ್ ಅವರೇ ಹಾಗೂ ಕೊಡವಡಿ ಸರ್ ಅವರೇ ಹಾಗೂ ಎಲ್ಲ ಪ್ರೀತಿಯ ನನ್ನ ಸೋದರರೇ ಹಾಗೂ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರಾದ ವಿನಾಡ ಶೋಭಾ ಮೇಡಮ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಸಂಘಟಕರಾದಂತಹ ಜನಾರ್ದನ್ ಸರ್ ಅವರೇ ಹಾಗೂ ನನ್ನ ಪ್ರೀತಿಯ BR ಸರ್ ಅವರೇ, ಇವತ್ತು ಬಹಳ ಖುಷಿಯಾಗಿದೆ. ನಮಗೆ ಖುಷಿಯಾಗಿದೆ ಅನ್ನೋದಕ್ಕಿಂತ ಮಕ್ಕಳ ಮುಖದಲ್ಲಿ ಬಹಳ ಸಂತೋಷವಾಗಿದೆ. ಯಾಕಂದ್ರೆ ಸಾಕ್ಷಿ ಕಾರ್ಯಕ್ರಮ ನಾವು ಈಗಾಗಲೇ ನಾನು ಬಹಳಷ್ಟು ಸಾಕ್ಷಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಅವರ ಜೊತೆಯಲ್ಲಿ ನಾನು ಸದಾ ಇದ್ದೇನೆ. ಆದ್ರೆ ಕೆಲವಷ್ಟನ್ನು ಮಾತ್ರ ಏನು ತಪ್ಪಿಸಿಕೊಂಡಿದೆ. ಇವತ್ತು ನಾನು ಬರಲೇಬೇಕು ಹಾಗೂ ನಮ್ಮ ಇವರ ಪುಸ್ತಕವನ್ನು ಪ್ರತಿ ಬಿಡುಗಡೆಗೆ ನಾನು ಪಾಲ್ಗೊಳ್ಬೇಕು ಅನ್ನೋ ಖುಷಿಯಿಂದ ಬಂದಿದೆ. ಬಹಳ ಸಂತೋಷವಾಗಿದೆ. ಯಾರು ಫಸ್ಟ್ ಕತೆ ಹೇಳಿದ್ದೆ? ಯಾವ್ದು ಕತೆ? ಫಸ್ಟ್ ಕತೆ ಹೇಳಿದ್ದಲ್ಲ ಅವಳು, ಯಾವ್ದು ಯಾವ ಕತೆ ಅದು? ಈಗ ನೀವು ಬಹಳ ತೊಡ್ಕೊಂಡಿದ್ದೀವಿ ಅದಕ್ಕಾಗಿ ಆ ಪುಟ್ಟಿ ಹೇಳೋ ಕತೆ ಅಂತದ್ದು. ನೆರಳಿಗೂ ಕೊಡಲಿ ಖಂಡಿತ. ಅಂದ್ರೆ ಅತ್ಯಂತ ಪ್ರೀತಿ ಸಿಗುವಂತಹ ಅತ್ಯಂತ ಉತ್ತಮವಾಗಿರ್ಬೇಕಾದ ಸಂದರ್ಭವನ್ನ ನಾಶ ಆಗ್ತಾ ಇದೆ, ಅದು ಕಡಿತ ಆಗ್ತಾ ಇದೆ, ಅದು ಕೊಲೆ ಆಗ್ತಾ ಇದೆ. ಅಂದ್ರೆ ಪ್ರೀತಿಯಿಂದ ನೆರಳನ್ನು ಕೊಡೋದು ಕೂಡ ಕೊಡಲಿ ಬೀಳ್ತಾ ಇದೆ. ಹಾಗಾಗಿ ಅದು ಆಗ್ಬಾರ್ದು ಅನ್ನೋದು ಆ ಒಂದು ಪುಸ್ತಕದ ಉದ್ದೇಶ. ಅಂತ ಒಂದು ಏನೆಲ್ಲ ದೋಷಗಳಿದೆ ಅದು ಪರಿಹಾರ ಆಗ್ಬೇಕು ಅನ್ನುವಂತ ಉದ್ದೇಶವನ್ನು ಹೊತ್ತು ಆ ಪುಸ್ತಕ ಬಿಡುಗಡೆ ಆಗಿದೆ. ಹಾಗಾಗಿ ಆ ಪುಸ್ತಕ ಬಿಡುಗಡೆಗೆ ಸಹಾಯಕಾರಿಯಾಗಿದ್ದಂತ ಸರ್ ಮನೆಯವರು ರತ್ನ ಪಡ್ಗಾರ್ ಅವರಿಗೆ ತುಂಬಾ ಧನ್ಯವಾದವನ್ನು ಹೇಳ್ಬೇಕು. ಯಾಕಂದ್ರೆ ಅವರಷ್ಟು ಶ್ರಮದಾಯಕವಾಗಿ ಅವ್ರ ಹಿಂದಿನ ಏನು ಕೈ ಅಥವಾ ಬಲ ಅವರಾಗಿರ್ತಾರೆ. ಮತ್ತೆ ಹರ್ಷಿತಾ ಮತ್ತೆ ಮಗ ಅಲ್ಲ, ಅವರಿಬ್ರು ಕೂಡ ಸಹಕಾರಿಯಾಗಿರ್ತಾರೆ. ಹಾಗಾಗಿ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದವನ್ನ ಹೇಳಬೇಕು. ಇದು ಒಂದಲ್ಲ, ಇದು 10, 20, 100 ಆಗ್ಬೇಕು ಅವ್ರ ಪುಸ್ತಕ ಬಿಡುಗಡೆ. ಯಾಕಂದ್ರೆ ಅವರದ್ದು 3,000 ಕತೆ ಇದೆಯಂತೆ. 3,000 ಸುಮಾರು ಒಂದು 5-6 ಪುಸ್ತಕ ಅಲ್ಲೇ ಆಗೋಯ್ತು. 3,000 ವ್ಯಂಗ್ಯ ಚಿತ್ರ ಇದೆಯಂತೆ ನೋಡಿ. ಅದೆಲ್ಲ ಸೇರಿದ್ರೆ 16 ಪುಸ್ತಕ ಆಗ್ಲಿಕ್ಕೆ ಸಾಧ್ಯತೆ ಇದೆ, ಅದು ಆಗ್ತದೆ ಇರುವಂತದ್ದು. ಆ ಕಾರಣಕ್ಕಾಗಿ ಇದು ಬಹಳ ವಿಶೇಷತೆಯನ್ನ ಪಡಿತಾ ಇದೆ. ಈ ಒಂದು ಸಾಕ್ಷಿಯನ್ನ ಮುನ್ನಡೆಸ್ತಾ ಇರುವಂತ ಸೂತ್ರಧಾರ ನಮ್ಮ ಜನಾರ್ದನ್ ಸರ್ ಅವರು ಮತ್ತು ಅವ್ರ ಮನೆಯವರು, ಇವರು ಕೂಡ ಬಹಳ ಮುತುವರ್ಜಿಯಿಂದ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಇದು ಮುಂದಿನ ದಿನ ಕೂಡ ಹೆಚ್ಚು ಇಮ್ಮಡಿಯಾಗಿ ಏನು ಪ್ರಗತಿಯನ್ನ ಹೊಂದಿ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ನಮ್ಮ ಮಾನ್ಯ ಕ್ಷೇತ್ರ ಜಿಲ್ಲಾಧಿಕಾರಿಗಳು ನಮ್ಮ ಪ್ರೀತಿಯ ಕರೆಗೆ ಹೋಗ್ಬಿಟ್ಟು ಇವತ್ತು ಈ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ. ಹಾಗೆ ಸಂಪನ್ಮೂಲ ವ್ಯಕ್ತಿಗಳು, ರಂಗಕರ್ಮಿಗಳು, ರಂಗಕೈಯರಡಿ ಪುಸ್ತಕದ ಕರ್ತರಾದ ಕಿರಣ್ ಭಟ್ರು ಸತತವಾಗಿ ಮಕ್ಕಳ ಎಲ್ಲ ಕಾರ್ಯಕ್ರಮಗಳನ್ನು ಹಾಜರಿರ್ತಾರೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಾಳೆ ಇರ್ತಾರೆ, ಅವರಿಗೆ ಕೂಡ ನಾನು ಅಭಿನಂದನೆಯನ್ನು ಹೇಳ್ತೀನಿ. ಹಾಗೆ
ಶ್ರೀಯುತ ಎಸ್.ಎನ್. ಗೌಡವರು ವ್ಯವಸ್ಥಾಪಕ ಅಧ್ಯಕ್ಷರು ಇವತ್ತಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಅವರಿಗೂ ಕೂಡ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ. ಹಿರಿಯರಾದಂತಹ ಶ್ರೀಯುತ ಪಿ ಆರ್ ನಾಯ್ಕ ಅವ್ರ ಗುಣವನ್ನು ಮೆಚ್ಚಬೇಕು. ಹೆಬ್ಬೆಟ್ಟ ತೋರಿಸಿದ್ರೆ ಕತ್ತಿಸ್ತೇನೆ ಅಂತ ಹೇಳಿ ಇವಾಗಲೂ ನಮಗೆ ಹಲವಾರು ಅನುಭವ ಆಗಿ ನಾವು ಕೆಲವು ಸಂದರ್ಭಗಳನ್ನ ಗುಂಪಿನ ಹಂಚಿಕೊಳ್ಳೋದೇ ಬಿಟ್ಬಿಟ್ಟಿದ್ದೇವೆ. ನಮಗೆ ಹೆಬ್ಬೆರಳು ನಮಗೆ ವೈಯಕ್ತಿಕವಾಗಿ ನಾನು ಹೇಳ್ಬೇಕಂತ ಹೇಳಿದ್ರೆ ಅವರು ಒಬ್ಬ ಸಾಹಿತ್ಯನ ಲೇಖಕರನ್ನ ವೈಯಕ್ತಿಕವಾಗಿ ಪ್ರೋತ್ಸಾಹಿಸಿದ್ರು. ನಾನು ಹಲವಾರು ಸಂದರ್ಭದಲ್ಲಿ ಅವರ ಮಾರ್ಗದರ್ಶನ ವೈಯಕ್ತಿಕವಾಗಿ ಮಾಡಿದ್ದೀನಿ. ಅವರಿಗೆ ಸಾಕಷ್ಟು ಚರ್ಚೆಯನ್ನು ಮಾಡಿದ್ರು. ಇನ್ನೊಬ್ಬರು ಬೆಳೆಯಲಿಕ್ಕೆ ಅವಕಾಶ ಮಾಡಿಕೊಡೋದು ಇವತ್ತಿನ ಕಾರ್ಯಕ್ರಮದಲ್ಲಿ ಅತ್ಯುತ್ತಮವಾಗಿ ಪುಸ್ತಕ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರೂ ಪರವಾಗಿ ಅಭಿನಂದನೆ. ಅಮ್ಮನ ಕೇಳಿದ್ರು ಖಾಲಿ ವಿಚಾರ ಬಂದ, ಅಮ್ಮ ನಾನು ಯಾವಾಗ ಶಾಲೆಗೆ ಹೋಗೋದು? ಅಮ್ಮ ಹೇಳಿದ್ರು ನಾಳೆ ಸೋಮವಾರ ನಿನ್ನನ್ನು ಶಾಲೆಗೆ ಸೇರಿಸ್ತಾನೆ. ಆಯ್ತಾ? ಯಾವಾಗ ಸೇರಿಸ್ತಾನೆ? ಸೋಮವಾರ ಸೇರಿಸ್ತಾನೆ. ನೀನ್ ಚಂದಾಗಿ ಶಾಲೆಗೆ ಹೋಗಿ ಬರ್ಬೋದು ಅಂತ ಹೇಳಿದ್ರು. ಇಲ್ಲಿ ಮನೆಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಾನ್ ನಾಳೆಯಿಂದ ಶಾಲೆಗೆ ಹೋಗ್ತೀನಿ, ನಾಳೆಯಿಂದ ಶಾಲೆಗೆ ಹೋಗ್ತೀನಿ ಅಂತ ಕುಣಿಯೋಕ್ ಶುರು ಮಾಡಿ. ಸೋಮವಾರ ಬಂತು. ಶಾಲೆಗೆ ಹೋಗೋಕೆ ಏನೇನ್ ಬೇಕು? ಮೊದಲನೇ ದಿನ ಶಾಲೆಗೆ ಹೋಗುವಾಗ ಏನ್ ಬೇಕು? ಶಾಲೆಗೆ ಹೋಗುವಾಗ ಏನ್ ತರ್ತೀರಿ ನೀವು ಜೊತೆಗೆ? ಪಾಟಿ ಚೀಲ ಬೇಕು. ಅಮ್ಮ ಅಲ್ಲಿ ಹೋಗಿ ಅಂಗಡಿ ಬದಿ ಒಂದು ಕೆಂಪು ಪಾಟಿ ಚೀಲ ಅಂತ ತಗೊಂಡ್ಬಂದು ಗಿಳಿ ಮನೆಗೆ ಕೊಟ್ಟು. ಒಂದು ಊರಲ್ಲಿ ಒಂದು ಬೆಕ್ಕಿತ್ತು. ಯಾರು? ಒಂದೂರಲ್ಲಿ ಒಂದು ಬೆಕ್ಕಿತ್ತು. ಮುಂದೆ ಗಟ್ಟಿ ಹೇಳ ಮಗ, ಗಟ್ಟಿ ಹೇಳ, ಅವ್ರಿಗೆ ಕೇಳಬೇಕಲ್ಲ. ಆ ಬೆಕ್ಕು ದಿನ ಹೋಗಿ ಹಾಲನ್ನು ಕದೀತಿತ್ತು. ಒಂದೂರಲ್ಲಿ ಒಂದು ಬೆಕ್ಕಿತ್ತು. ಆ ಬೆಕ್ಕು ದಿನ ಹೋಗಿ ಹಾಲನ್ನ ಕದೀತಿತ್ತು. ನೆಕ್ಸ್ಟ್ ಆರಾಮಾಗಿ ಹೇಳು, ಗಡಿಬಿಡಿ. ರೆಡಿ ಇದಾರೆ ಅಂತಿಲ್ಲ, ಯಾರು ಸೇರಿಸ್ತಾರೆ? ಹಾ, ಯಾರು ನೆಕ್ಸ್ಟ್ ಯಾರು ಸೇರಿಸ್ತೀರಿ? ಯಾರು ಸೇರಿಸ್ತೀರಿ? ಪಟ್ನೆ. ಒಂದೂರಲ್ಲಿ ಒಂದು ಬೆಕ್ಕಿತ್ತು. ಆ ಬೆಕ್ಕು ಹೋಗಿ ದಿನ ಹಾಲು ಕುಡಿತಿತ್ತು. ಮುಂದೆ ಏನಾಯ್ತು? ಯಾರೇನಾಯ್ತು ಸರ್? ಯಾರು ಬೇಕಾದ್ರೆ ಯಾರು ಬೇಕಾದ್ರೆ ಮುಂದೆ ಹೇಳಿ. ಓಕೆ, ಹಿಂಗೆ ಬನ್ನಿ. ಯಾರು ಇದ್ದೀರಿ ಹೇಳಿ. ಹೇಳ್ತೀಯ? ಆಯ್ತಾ? ಮುಗೀತಾ? ಅದೇ ಊರಲ್ಲಿ ಮತ್ತೊಂದು ಬೆಕ್ಕಿತ್ತು. ಆ ಬೆಕ್ಕಿಗೆ ಈ ಬೆಕ್ಕು ಹಾಲು ಕುಡಿಯೋದು ಇಷ್ಟ ಇರಲಿಲ್ಲ. ಒಂದೂರಲ್ಲಿ ಒಂದು ಬೆಕ್ಕಿತ್ತು. ಆ ಬೆಕ್ಕು ದಿನ ಹಾಲು ಕುಡಿತಿತ್ತು. ಅದೇ ಊರಿನಲ್ಲಿ ಮತ್ತೊಂದು ಬೆಕ್ಕಿತ್ತು. ಆ ಬೆಕ್ಕಿಗೆ ಈ ಬೆಕ್ಕು ಹಾಲು ಕುಡಿಯೋದು ಇಷ್ಟ ಇರಲಿಲ್ಲ. ಮುಂದೆ ಏನಾಯ್ತು? ಮೊದಲನೇ ದಿನ ಶಾಲೆಗೆ ಹೋಗುವಾಗ ಏನ್ ಬೇಕು? ಶಾಲೆಗೆ ಹೋಗುವಾಗ ಏನ್ ಬೇಕು ತರ್ತೀರಿ ನೀವು ಜೊತೆಗೆ? ಪಾಟಿ ಚೀಲ ಬೇಕು. ಅಮ್ಮ ಅಲ್ಲಿ ಹೋಗಿ ಅಂಗಡಿ ಬದಿ ಒಂದು ಕೆಂಪು ಪಾಟಿ ಚೀಲ ತಗೊಂಡ್ಬಂದು ಇಲಿ ಮರಿಗೆ ಕೊಟ್ಟು. ಆಯ್ತಾ? ಇಲಿ ಮರಿ ಅದನ್ನ ಹೆಗ್ಲಿಗೆ ಹಾಕೊಂಡು ಅದಕ್ಕೆ ಮತ್ತೆ ಸ್ನ್ಯಾಕ್ಸ್ ಎಲ್ಲ ಬೇಡವಾ? ಶಾಲೆಗೆ ಹೋದಾಗ ಸ್ನ್ಯಾಕ್ಸ್ ಬಾಕ್ಸ್ ಎಲ್ಲ ತಗೊಂಡು ಹೋಗ್ಬೇಕಲ್ವಾ? ನಮ್ಮ ಸಣ್ಣ ಸಣ್ಣ ಬ್ರೆಡ್ಡಿನ ಚೂರೆಲ್ಲ ತಂದು ಅಲ್ಲಿಂದ ಇಲ್ಲಿಂದ ತಂದು ಇಲಿ ಮರಿಗೆ ಕೊಟ್ಟು ಚೀಲಕ್ಕೆ ಹಾಕೊಂಡು ಇಲಿ ಮರೆ ಶಾಲೆ ಹೋಯ್ತು. ಆ ಶಾಲೆಯಲ್ಲಿ ಇಂಥದ್ದೇ ಹಾಡು ಹೇಳ್ತಾರೆ. ಹೇಳುದಿಲ್ಲ. ಕೈ 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 ಡಬಲ್
ಮಾಸ್ಟರ್